that's what I am trying to explain you in this particular session. Ivaga, I'll just assume that every one of us know the C program. So ಈ C program ನಾವು ಏನು ಕಲ್ತಿದೀವಿ ಆ basic C program ಹಿಡ್ಕೊಂಡೆ I will try to explain you a simple problem statement. Okay, please stop me anywhere in between if you are unable to understand. Fine. ಸೊ ಈ ಸಿ ಪ್ರೋಗ್ರಾಮ್ದು ಈಗ ನಾವು ನೆಕ್ಸ್ಟ್ ಈಗ ನಾನು ಹೇಳ್ತಾ ಇರುವಂತ ಮಿನಿ ಪ್ರಾಜೆಕ್ಟ್ ಇಂದು ಏನ್ ಏಮ್ ಅಪ್ಪ ಅಂದ್ರೆ ಮೋಟಿವ್ ಏನು ಏನ್ ಗೋಲ್ ಏನು ಅಂದ್ರೆ it is to implement a C program. So look at the screen. I am reading out the first line. To implement a C program to debug a printf function in C. So ಇವಾಗ ನಾವೇನ್ ಮಾಡ್ತೀವಿ ನಾವು ಎಲ್ಲ ಸ್ಟಾಫ್ ಪಾಠ ಮಾಡ್ತಿರ್ಬೇಕಾದ್ರೆ ನಾವೇನ್ ಹೇಳ್ತೀವಿ ಸಿ ಪ್ರೋಗ್ರಾಮು ಅದು ಒಂದು ಹೈ ಲೆವೆಲ್ ಲ್ಯಾಂಗ್ವೇಜು ಕಂಪ್ಯೂಟರ್ಗೆ ಅರ್ಥ ಆಗೋದು ಲೋ ಲೆವೆಲ್ ಲ್ಯಾಂಗ್ವೇಜು ಅದಕ್ಕೆ ಕಂಪೈಲರಿಗೆ ಪಾಸ್ ಮಾಡ್ತೀವಿ ಸಿ ಪ್ರೋಗ್ರಾಮು ಕಂಪೈಲರ್ ಏನ್ ಮಾಡುತ್ತೆ ನಮ್ಮ ಹೈ ಲೆವೆಲ್ ಲ್ಯಾಂಗ್ವೇಜ್ ನ ಲೋ ಲೆವೆಲ್ ಲ್ಯಾಂಗ್ವೇಜ್ಗೆ ಕನ್ವರ್ಟ್ ಮಾಡುತ್ತೆ ಅಂತ ಹೇಳ್ತೀವಿ. ಈ ಪ್ರಾಸೆಸ್ ಅಲ್ಲಿ ನಾವೇನಾದ್ರೂ ತಪ್ಪು ಮಾಡಿದ್ರೆ ಅದು ನಮ್ಗೆ ಏನೇನ್ ಎರರ್ಸ್ ಮಾಡಿದ್ವಿ ಅದನ್ನ ಕಂಪ್ಲೀಟ್ ಆಗಿ ಇಂಥ ಲೈನ್ ಅಲ್ಲಿ ಇಂಥ ಕಾಲಮ್ ಅಲ್ಲಿ ತಪ್ಪಾಗಿದೆ ಅಂತ ನಮಗೆ ಕ್ಲಿಯರ್ ಆಗಿ ಇನ್ಸ್ಟ್ರಕ್ಷನ್ಸ್ ಕೊಡ್ತಾ ಹೋಗುತ್ತೆ. ಸೊ ಇವಾಗ ನಾವು ಬರೀತಿರೋ ಸಿ ಪ್ರೋಗ್ರಾಮ್ಗೆ ಏನ್ ಇನ್ಪುಟ್ ಆಗಿರುತ್ತೆ ಏನ್ ಮಾಡುತ್ತೆ ನಮ್ ಸಿ ಪ್ರೋಗ್ರಾಮ್ ಅಂದ್ರೆ ನಮ್ ಸಿ ಪ್ರೋಗ್ರಾಮ್ ಒಂದು ಕಂಪ್ಲೀಟ್ ಪ್ರಿಂಟ್ ಫಂಕ್ಷನ್ ನ ಇನ್ಪುಟ್ ಆಗಿ ತಗೊಳುತ್ತೆ. ಪ್ಲೀಸ್ ಎಲ್ಲರೂ ನಿಮ್ಮ ವಿಡಿಯೋನ ಆಫ್ ಮಾಡ್ಕೊಳ್ಳಿ. We don't want video share. Okay, thank you. I think yes please video share ಮಾಡಬೇಡಿ, ಡೇಟಾನು ಜಾಸ್ತಿ ಹೋಗುತ್ತೆ and it is unnecessary also. Okay, fine. Okay, so ಇನ್ನೊಂದ್ಸಲ ಹೇಳ್ತೀನಿ, ನಮ್ದು ಈ ಮಿನಿ ಪ್ರಾಜೆಕ್ಟ್ ಏಮ್ ಏನಪ್ಪಾ ಅಂದ್ರೆ ನಾವು ಬರೆಯುವಂತ printf ಫಂಕ್ಷನ್ ಕರೆಕ್ಟ್ ಆಗಿ ಇದೆಯೋ ಇಲ್ಲೋ ಅಂತ ಚೆಕ್ ಮಾಡಿ ಹೇಳಬೇಕು. ಸಿ ಪ್ರೋಗ್ರಾಮ್ ಅಂದ್ರೆ ಈ ಸಿ ಪ್ರೋಗ್ರಾಮ್ಗೆ ನಾವು ಒಂದು ಇನ್ಪುಟ್ ಆಗಿ ಏನ್ ಕೊಡ್ತೀವಿ ಅಂದ್ರೆ ಒಂದು ಕಂಪ್ಲೀಟ್ ಪ್ರಿಂಟ್ ಫಂಕ್ಷನ್ ನ ಕೊಡ್ತೀವಿ. ಅಂದ್ರೆ ಈ ಪ್ರೋಗ್ರಾಮ್ ನ ಎಕ್ಸಿಕ್ಯೂಟ್ ಮಾಡಾದ್ಮೇಲೆ ನನ್ನ ಪ್ರೋಗ್ರಾಮ್ ನನಗೆ ಕೇಳುತ್ತೆ ಎಂಟರ್ ಅ ಪ್ರಿಂಟ್ ಫಂಕ್ಷನ್ ಅಥವಾ ಎಂಟರ್ ಅ ಪ್ರಿಂಟ್ ಸ್ಟೇಟ್ಮೆಂಟ್ ಅಂತ ಹೇಳಿ. ಅದನ್ನ ನೋಡ್ಬಿಟ್ಟು ನಾವೇನ್ ಮಾಡ್ತೀವಿ ಒಂದು ಪ್ರಿಂಟ್ ಫಂಕ್ಷನ್ ನ ಎಂಟರ್ ಮಾಡ್ತೀವಿ. ಆ ಪ್ರಿಂಟ್ ಫಂಕ್ಷನ್ ಕರೆಕ್ಟ್ ಆಗಿದೆಯೋ ಇಲ್ಲೋ ಅಂತ ಚೆಕ್ ಮಾಡಿ ಹೇಳುತ್ತೆ. ಈಗ ಪ್ರಿಂಟ್ ಫಂಕ್ಷನ್ ಕರೆಕ್ಟ್ ಆಗಿದೆಯೋ ಅಂದ್ರೆ ಏನರ್ಥ, ಈಗ ಎಷ್ಟೊಂದ್ಸಲಿ ನಾವು ಫಸ್ಟ್ ಇಯರ್ ಅಲ್ಲಿ ನೀವು ಕಲಿತಾ ಇರ್ಬೇಕಾದ್ರೆ ಪ್ರಿಂಟ್ ಸ್ಪೆಲ್ಲಿಂಗ್ ಕೂಡ ಮಿಸ್ಟೇಕ್ ಮಾಡ್ತಾ ಇದ್ರಿ. ಸೊ ಈ ಪ್ರಿಂಟ್ ಫಂಕ್ಷನ್ ಕರೆಕ್ಟ್ ಆಗಿದೆಯೋ ಅಂತ ಚೆಕ್ ಮಾಡಿ ಹೇಳೋದು. ಫಾರ್ ಎಕ್ಸಾಂಪಲ್ ಒಂದು ಸಣ್ಣ ಡಮ್ಮಿ ಡೆಫಿನಿಷನ್ ತೋರಿಸ್ತೀನಿ ನಾನು. ಓಕೆ, ಐ ಆಮ್ ಚೇಂಜಿಂಗ್ ದ ಶೇರ್ ವಿಂಡೋ ನೌ. ಐ ಥಿಂಕ್ ಯು ಆಲ್ ಆರ್ ಏಬಲ್ ಟು ಸಿ ದಿಸ್ ನ್ಯೂ ವಿಂಡೋ. ಕಾಣಿಸ್ತಾ ಇದೆಯಾ? ಹ್ಯಾಸ್ ದ ಸ್ಕ್ರೀನ್ ಶೇರಿಂಗ್ ಚೇಂಜ್ಡ್? ಹೊಸ ವಿಂಡೋ ಕಾಣಿಸ್ತಾ ಇದೆಯಾ? ವೇರ್ ಯು ಕ್ಯಾನ್ ಸಿ ಸಮ್. ಎಸ್ ಓಕೆ, ಫೈನ್. ಓಕೆ, ಸೊ ಇದೆಲ್ಲ ವಿಡಿಯೋ ನಾನು ಶೇರ್ ಮಾಡ್ತೀನಿ ನಿಮಗೆ ಯೂಟ್ಯೂಬ್ ಅಲ್ಲಿ. ಐ ವಿಲ್ ಬಿ ಅಪ್ಲೋಡಿಂಗ್ ದಿಸ್ ವಿಡಿಯೋ ಸೊ ದಟ್ ಯು ವಿಲ್ ಬಿ ಏಬಲ್ ಟು ಗೋ ಥ್ರೂ ದಿಸ್ ಅಗೇನ್. ಸೊ ಏನ್ ಹೇಳ್ತಾ ಇದ್ದೀನಿ ನಾನು ಅಂದ್ರೆ ಈ ಪ್ರೋಗ್ರಾಮ್ ಏನ್ ಮಾಡುತ್ತೆ, ಈ ಪ್ರೋಗ್ರಾಮು ಒಂದು printf ಫಂಕ್ಷನ್ ನ ಇನ್ಪುಟ್ ಆಗಿ ತಗೊಳುತ್ತೆ. ಫಾರ್ ಎಕ್ಸಾಂಪಲ್, ಸೊ ಇವಾಗ ನಾನೇನು ಸಾಫ್ಟ್ವೇರ್ ಯೂಸ್ ಮಾಡ್ತಾ ಇದ್ದೀನಲ್ಲ, ಎಡಿಟರ್ ಯೂಸ್ ಮಾಡ್ತಾ ಇದ್ದೀನಲ್ಲ, ದಿಸ್ ಇಸ್ ಕಾಲ್ಡ್ ಆಸ್ ಡೆವಲಪರ್ ಸಿ ಪ್ಲಸ್ ಪ್ಲಸ್ ಅಂತ ಹೇಳಿ. ವೆರಿ ಲೈಟ್ ವೇಟ್, ಅಪ್ರಾಕ್ಸಿಮೇಟ್ಲಿ ಒಂದು 40 MB ಸಾಫ್ಟ್ವೇರ್ ಇದು. ವೆರಿ ವೈಡ್ಲಿ ಯೂಸ್ಡ್ ಸಾಫ್ಟ್ವೇರ್ ಅಪಾರ್ಟ್ ಫ್ರಮ್ ಯುವರ್ ಟರ್ಬೋ ಸಿ. ಓಕೆ, ವಿಂಡೋಸ್ ಅಲ್ಲಿ ನಾವು ಜಾಸ್ತಿ ಯೂಸ್ ಮಾಡ್ತೀವಿ ಡೆವಲಪರ್ ಸಿ ಪ್ಲಸ್ ಪ್ಲಸ್. ಜಸ್ಟ್ ಇಫ್ ಯು ನೀಡ್ ಟು ಜಸ್ಟ್ ಗೂಗಲ್ ಲೈಕ್ ಡೌನ್ಲೋಡ್ ಡೆವಲಪರ್ ಸಿ ಪ್ಲಸ್ ಪ್ಲಸ್ ಕಂಪೈಲರ್ ಫಾರ್ ವಿಂಡೋಸ್ ಅಂತ ಕೊಟ್ಬಿಟ್ರೆ ಫಸ್ಟ್ ಲಿಂಕ್ ಅಲ್ಲಿ ನಿಮಗೆ ಈ ಒಂದು ಸಾಫ್ಟ್ವೇರ್ ಡೌನ್ಲೋಡ್ ಆಗ್ಬಿಡುತ್ತೆ. ಓಕೆ, ಫೈನ್. ಸೊ working through this particular code ಕಾಣಿಸ್ತಾ ಇದೆಯಾ? Are you able to read that? Read the lines visible ಇದೆಯಾ? Somebody can respond. Yes sir. Yes, line ಕಾಣಿಸ್ತಾ ಇದೆ. For example, I have highlighted printf function. ಕಾಣಿಸ್ತಾ ಇದೆ? printf function ಅಲ್ಲಿ ಏನಿದೆ? printf program to debug a printf statement ಅಂತ ಇದೆ. ಓಕೆ, ಫೈನ್. ಸೊ ನೋಡಿ, ಮತ್ತೆ I'll change this to the image. Okay, now I'm switching back to image ಕಾಣಿಸ್ತಾ ಇದೆ ಎಲ್ಲರಿಗೂ ವಾಪಸ್? Yes, can you all see the image? Yes. Okay, so I'll be explaining this step by step. Once again, what is the outline of this particular mini project? To implement a C program to debug a printf function in C.
ನಾವು printf ಫಂಕ್ಷನ್ ಏನ್ ಎಂಟರ್ ಮಾಡ್ತೀವಿ ಆ printf ಫಂಕ್ಷನ್ ಕಂಪ್ಲೀಟ್ ಆಗಿ ಅಂದ್ರೆ printf ನ p ಇಂದ ಹಿಡಿದು ಲಾಸ್ಟ್ ಗೆ ನಾವು ಎಂಟರ್ ಮಾಡೋ ಸೆಮಿಕಾಲನ್ ತನಕ ಒಂದು printf ಸ್ಟೇಟ್ಮೆಂಟ್ ಅಲ್ಲಿ ಯಾವ ಜಾಗದಲ್ಲಿ ಏನ್ ಇರಬೇಕು ಕರೆಕ್ಟ್ ಆಗಿ ಯೂಸರ್ ಬರ್ದಿದಾನ ಆ ಜಾಗದಲ್ಲಿ ಅದನ್ನೇ ಬರ್ದಿದಾನ ಅಂತ ಚೆಕ್ ಮಾಡೋದು. ಸೊ ಒನ್ಸ್ ಅಗೇನ್ ವಾಟ್ ಈಸ್ ಕಂಪೈಲರ್? ಕಂಪೈಲರ್ is a software which is going to just convert your high level language to low level language. ಅದು ಎರರ್ ಹುಡ್ಕೋದಕ್ಕೆ ನಾವು ಅದನ್ನು ಕಂಪೈಲ್ ಮಾಡೋದಿಲ್ಲ. ಕಂಪೈಲ್ ಮಾಡೋ ಮೇನ್ ಉದ್ದೇಶ ಏನು? ಹೈ ಲೆವೆಲ್ ಲ್ಯಾಂಗ್ವೇಜ್ ನ ನಾವು ಲೋ ಲೆವೆಲ್ ಲ್ಯಾಂಗ್ವೇಜ್ ಕನ್ವರ್ಟ್ ಮಾಡೋದಕ್ಕೆ ಯೂಸ್ ಮಾಡ್ತೀವಿ. ಸೊ ಇನ್ ಬಿಟ್ವೀನ್ ದಿಸ್ ಪ್ರಾಸೆಸ್ ಇಫ್ ಹೈ ಲೆವೆಲ್ ಲ್ಯಾಂಗ್ವೇಜ್ ಅಲ್ಲಿ ನಾವೇನಾದ್ರು ಮಿಸ್ಟೇಕ್ ಮಾಡಿದ್ರೆ ಅದು ಕಂಪೈಲರ್ ಏನ್ ಮಾಡುತ್ತೆ, ಇಂಥ ಲೈನಲ್ಲಿ ಇಂಥ ಜಾಗದಲ್ಲಿ ಇಂಥ ಎರರ್ ಇದೆ ಅಂತ ಆಲ್ಮೋಸ್ಟ್ 99% ನಮಗೆ ಗೊತ್ತಾಗೋ ಹಾಗೆ ಮೆಸೇಜ್ ಕೊಟ್ಟು ಅದನ್ನ ನಮಗೆ ತೋರಿಸುತ್ತೆ. ಓಕೆ, ಅದೇ ತರ ಕಂಪೈಲರ್ ಯಾವ ತರ ಕೆಲಸ ಮಾಡುತ್ತಲ್ಲ ಆ ತರದ ಕೆಲಸನ ನಾವು ಒಂದೇ ಒಂದು ಸ್ಟೇಟ್ಮೆಂಟ್ಗೆ ಮಾಡೋದಕ್ಕೆ ಟ್ರೈ ಮಾಡ್ತಾ ಇದೀನಿ. ಅದನ್ನ ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡೋದಕ್ಕೆ ಟ್ರೈ ಮಾಡ್ತಾ ಇದ್ದೀನಿ. ಸೊ ಪ್ಲೀಸ್ ಟ್ರೈ ಟು ಅಂಡರ್ಸ್ಟ್ಯಾಂಡ್. You please let me finish. Later I'll ask you to ask any questions if any. Then we can sort out the questions, sort out the answers. Step 1 ನೋಡಿ, ಇಲ್ಲಿ ನಾನು ಏನು ತೋರಿಸ್ತಾ ಇದ್ದೀನಿ, ರೀಡ್ ಅ printf ಫಂಕ್ಷನ್ ಆರ್ ಸ್ಟೇಟ್ಮೆಂಟ್ ಯೂಸಿಂಗ್ ದ ಸಿ. ಅಂದ್ರೆ ನಮ್ಮ ಪ್ರೋಗ್ರಾಮಿಂಗ್ ಇನ್ಪುಟ್ ಏನಾಗಿರುತ್ತೆ, ಒಂದು printf ಫಂಕ್ಷನ್ ಆಗಿರುತ್ತೆ. ಫಾರ್ ಎಕ್ಸಾಂಪಲ್ ಇನ್ಪುಟ್ ಏನಾಗಿದೆ, ಇನ್ಪುಟ್ ಕೇಳಿದಾಗ ನಾವು ಈ ಒಂದು ಕಂಪ್ಲೀಟ್ ಲೈನ್ ನಾವು ಎಂಟರ್ ಮಾಡ್ತೀವಿ. ಅಂದ್ರೆ printf ಓಪನ್ ಪ್ಯಾರಂಥೆಸಿಸ್ ಡಬಲ್ ಕೋಟ್ಸ್ ಹೆಲೋ ವರ್ಲ್ಡ್ ಡಬಲ್ ಕೋಟ್ಸ್ ಪ್ಯಾರಂಥೆಸಿಸ್ ಕ್ಲೋಸ್ ಸೆಮಿಕೋಲನ್, ಈ ಒಂದು ಕಂಪ್ಲೀಟ್ ಎಂಟೈರ್ ಲೈನ್ ಅನ್ನ ನಾವು ಇನ್ಪುಟ್ ಆಗಿ ಕೊಡ್ತೀವಿ. ಇದು ಬಹಳ ಸಿಂಪಲ್. ಇದು ಎಲ್ಲಾ printf ಸ್ಟೇಟ್ಮೆಂಟ್ ಸಿಂಪಲ್ ಆಗಿರಲ್ಲ, ಹೌದಾ? ನಾವು ಎಷ್ಟೊಂದ್ಸಲಿ ಕಂಟ್ರೋಲ್ ಸ್ಟ್ರಿಂಗ್ಸ್ ಯೂಸ್ ಮಾಡ್ತೀವಿ, ಆ ವೇರಿಯಬಲ್ಸ್ ನೇಮ್ ಯೂಸ್ ಮಾಡ್ತೀವಿ, ಕಾಮಾಸ್ ಎಷ್ಟೊಂದು ಮಧ್ಯದಲ್ಲಿ ಎಷ್ಟೊಂದು ಕಾಮಗಳನ್ನು ನಾವು ಹಾಕ್ತಿವಿ. ಸೊ ಇದನ್ನ ಬೇಸಿಕಲಿ ನಾನು ಈಗ ಫಸ್ಟ್ ಟೈಮ್ ಎಕ್ಸ್ಪ್ಲೇನ್ ಮಾಡ್ತಾ ಇದೀವಲ್ಲ, ಫಸ್ಟ್ ಟೈಮ್ ವಿ ಆರ್ ಟ್ರೈಂಗ್ ಟು ಡೂ ದಿಸ್. ಸೊ ದಟ್ಸ್ ವೈ ಐ ಆಮ್ ಕೀಪಿಂಗ್ ದಿಸ್ printf ಫಂಕ್ಷನ್ ವೆರಿ ವೆರಿ ಸಿಂಪಲ್. ಸೊ ಇದನ್ನ ಕೂಡ ನಾವು ಇವಾಗ ನಾನು ಇದು ಯಾವ ರೀತಿ ಪ್ರೋಗ್ರಾಮ್ ಬರಿಬೋದು ಇದನ್ನ ಅಂತ ಎಲ್ಲ ಎಕ್ಸ್ಪ್ಲೇನ್ ಮಾಡಿ ತೋರಿಸ್ತೀನಿ. ಸೊ ಇನ್ಪುಟ್ ಏನು ಔಟ್ಪುಟ್ ಏನು ಅನ್ನೋದು ನಿಮ್ಗೆ ಫಸ್ಟ್ ಅರ್ಥ ಆಗಬೇಕು. ಇನ್ಪುಟ್ ಏನು ಒಂದು printf ಫಂಕ್ಷನ್ ಆಗಿರುತ್ತೆ, ಔಟ್ಪುಟ್ ಏನು ಅದು ಕರೆಕ್ಟ್ ಇದೆಯೋ ಇಲ್ಲೋ ಅನ್ನೋದನ್ನ ನಿಮ್ ಪ್ರೋಗ್ರಾಮ್ ಹೇಳಬೇಕು. ಓಕೆ ಓಕೆ, ಪ್ಲೀಸ್ ಟ್ರೈ ಟು ಅವಾಯ್ಡ್ ದ ನಾಯ್ಸ್. ಐ ಕ್ಯಾನ್ ಹಿಯರ್ ಸಮ್ ಕಿಡ್ಸ್ ವಾಯ್ಸ್ ಪ್ಲೀಸ್. ಓಕೆ ಫೈನ್. ಸ್ಟೆಪ್ 2, ಲುಕ್ ಅಟ್ ದ ಸ್ಟೆಪ್ 2. ಸ್ಟೆಪ್ 2 ಏನ್ ಹೇಳ್ತಾ ಇದೆ, ಟೋಕನೈಸ್ ದ ಇನ್ಪುಟ್ ಇಂಟು ಡಿಫರೆಂಟ್ ಪಾರ್ಟ್ಸ್. ಟೋಕನೈಸ್ ಮಾಡೋದು ಅಂದ್ರೆ ಯಾರು ಇದು? ಪ್ಲೀಸ್ ಪ್ಲೀಸ್, ಐ ಕ್ಯಾನ್ ಹಿಯರ್ ಸಮ್ ಕಿಡ್ಸ್ ವಾಯ್ಸ್ ದೇರ್. ಪ್ಲೀಸ್ ಪ್ಲೀಸ್, ಬಹಳ ಹೊತ್ತಿರೋದಿಲ್ಲ, ನಾನು ಜಸ್ಟ್ 10 to 15 minutes ಅಷ್ಟೇ. ಇನ್ನು ಝೂಮ್ ಮೀಟಿಂಗ್ಸ್ ಮ್ಯಾಕ್ಸಿಮಮ್ 40 minutes ಅಷ್ಟೇ. ಓಕೆ ಓಕೆ, ಸ್ಟೆಪ್ 2 ನೋಡಿ ಇಲ್ಲಿ. ಸ್ಟೆಪ್ 2 ಒನ್ಸ್ ಅಗೇನ್ ಐ ಆಮ್ ಟ್ರೈಂಗ್ ಟು ಎಕ್ಸ್ಪ್ಲೇನ್ ಹಿಯರ್. ಟೋಕನೈಸ್ ದ ಇನ್ಪುಟ್ ಇಂಟು ಡಿಫರೆಂಟ್ ಪಾರ್ಟ್ಸ್. ಟೋಕನೈಸ್ ಮಾಡೋದು ಅಂದ್ರೆ ನಮ್ಮ ಇನ್ಪುಟ್ ನ ಕಟ್ ಮಾಡುವಂತದ್ದು ಇಂಟು ಡಿಫರೆಂಟ್ ಪಾರ್ಟ್ಸ್. ನಮ್ಮ ಇನ್ಪುಟ್ ಏನಾಗಿದೆ ಇವಾಗ ಇಲ್ಲಿ printf ಫಂಕ್ಷನ್ ಆಗಿದೆ. ಓಕೆ, ಆ printf ಫಂಕ್ಷನ್ ನಾವು ಬ್ರೇಕ್ ಮಾಡ್ತೀವಿ, ಡಿವೈಡ್ ಮಾಡ್ತೀವಿ 2 ಪಾರ್ಟ್ಸ್ ಆಗಿ. ಫಸ್ಟ್ ಪಾರ್ಟ್ ನ ನಾನು ಪಾರ್ಟ್ ಎ ಅಂತ ಕರಿತೀನಿ, ಸೆಕೆಂಡ್ ಪಾರ್ಟ್ ನ ನಾನು ಪಾರ್ಟ್ ಬಿ ಅಂತ ಕರಿತೀನಿ. ಯಾವುದು ಪಾರ್ಟ್ ಎ ಆಗಿರುತ್ತೆ? ಬರೀ printf ಅನ್ನೋದು ಪಾರ್ಟ್ ಎ ಆಗಿರುತ್ತೆ. ಪಾರ್ಟ್ ಬಿ ಏನು? ಪ್ಯಾರಂಥೆಸಿಸ್ ಇಂದ ಇನ್ನೊಂದು ಪ್ಯಾರಂಥೆಸಿಸ್ ತನಕ, ಅದಾದ್ಮೇಲೆ ಸೆಮಿಕೋಲನ್, ಇದಿಷ್ಟನ್ನ ನಾನು ಪಾರ್ಟ್ ಬಿ ಅಂತ ಕರಿತೀನಿ. ಅಂದ್ರೆ ಒಂದು ಕಂಪ್ಲೀಟ್ printf ಸ್ಟೇಟ್ಮೆಂಟ್ ನ ನಾನು 2 ಪಾರ್ಟ್ ಆಗಿ ಡಿವೈಡ್ ಮಾಡಿಬಿಟ್ಟು ಪಾರ್ಟ್ ಎ ಸರಿ ಇದೆಯೋ, ಅದಾದ್ಮೇಲೆ ಪಾರ್ಟ್ ಬಿ ಸರಿ ಇದೆಯೋ ಅಂತ ಹೇಳಿ ನಾನೀಗ ಫೈಂಡ್ ಔಟ್ ಮಾಡ್ತಾ ಹೋಗ್ತೀನಿ ಸ್ಟೆಪ್ ಬೈ ಸ್ಟೆಪ್. ಸೊ ಪಾರ್ಟ್ ಎ ಪಾರ್ಟ್ ಬಿ ಅರ್ಥ ಆಯ್ತು ಅನ್ಕೊಳ್ತೀನಿ. ಪಾರ್ಟ್ ಎ ನಲ್ಲಿ ಫಸ್ಟ್ ಬರೀ printf ನ ಅಷ್ಟೇ ಸ್ಟೋರ್ ಮಾಡ್ತೀನಿ. ಪಾರ್ಟ್ ಬಿ ನಾನು ಏನ್ ಕನ್ಸಿಡರ್ ಮಾಡಿದೀನಿ, printf ಬಿಟ್ಟು ಇನ್ನು ಉಳಿದಿದ್ದು ಏನೇನಿದೆ ನನ್ನ ಸ್ಟೇಟ್ಮೆಂಟ್ ಅಲ್ಲಿ ಅದನ್ನೆಲ್ಲ ನಾನು ಪಾರ್ಟ್ ಬಿ ಅಂತ ಕನ್ಸಿಡರ್ ಮಾಡ್ಕೊಂಡಿದ್ದೇನೆ. ಸ್ಟೆಪ್ 4 ಏನಪ್ಪಾ, ಒಂದೊಂದೇ ಪಾರ್ಟ್ ನ ನಾನು ಡಿಬಗ್ ಮಾಡ್ತಾ ಹೋಗೋದು. ಅಂದ್ರೆ ಪಾರ್ಟ್ ಎ ನಲ್ಲಿ ಏನ್ ಇರ್ಬೇಕು? ಆಕ್ಚುಲಿ ಪಾರ್ಟ್ ಎ ನಲ್ಲಿ printf ಇರಬೇಕು. ಅಕಸ್ಮಾತ್ ನಾನೇನು printf ಅಲ್ಲಿ ಆರ್ ಬರೆಯೋದನ್ನ ಮರೆತು printf ಅಂತ ಬರೆದ್ರೆ ತಪ್ಪಾಗುತ್ತೆ. ಎಫ್ ಮರೆತು ಬಿಟ್ಟು ಬರೀ ಪ್ರಿಂಟ್ ಅಂತ ಬರೆದ್ರೆ ಸಿ ಪ್ರೋಗ್ರಾಮ್ ಏನ್ ಮಾಡುತ್ತೆ, ಕಂಪೈಲರ್ ಏನ್ ಮಾಡುತ್ತೆ, ತಪ್ಪು ಅಂತ ಹೇಳುತ್ತೆ, ಎರರ್ ಅಂತ ಹೇಳುತ್ತೆ ಅಲ್ವಾ? ಅದೇ ತರದ ಕೆಲಸನ ನಾವೀಗ ಮಾಡ್ತಾ ಇದೀವಿ. ಸೊ ನೋಡಿ, ಚೆಕ್ ಸ್ಟೆಪ್ 4 ನೋಡಿ, ಚೆಕ್ ಎ ವೆದರ್ ಇಟ್ ಈಸ್ printf ಆರ್ ಸಮಥಿಂಗ್ ಎಲ್ಸ್. ಪಾರ್ಟ್ ಎ ನಲ್ಲಿ ಆಕ್ಚುಯಲ್ ಆಗಿ printf ಇದೆಯೋ ಅಥವಾ ಬೇರೆ ಏನಾದ್ರೂ ಇದೆಯೋ ಅನ್ನೋದನ್ನ ನಾವೀಗ ಚೆಕ್ ಮಾಡ್ತಾ ಇದೀವಿ. ಸೊ ಐ ಹೋಪ್ ನಿಮಗೆ ಸ್ಟೆಪ್ ಬೈ ಸ್ಟೆಪ್ ಏನ್ ಮಾಡೋದಕ್ಕೆ ಹೋಗ್ತಾ ಇದೀವಿ ನಾವು ಅಂತ ಅರ್ಥ ಆಗುತ್ತೆ ಅಂತ ಅನ್ಕೊಂಡಿದೀನಿ. ಸೊ ಈ ಒಂದು ಮಿನಿ ಪ್ರಾಜೆಕ್ಟ್ ಒಳಗಡೆ ಏನ್ ಕಲಿಯುವಂತದ್ದು ಇರುತ್ತೆ ಅಂದ್ರೆ, ಫಸ್ಟ್ ಆಫ್ ಆಲ್ ಈ printf ಹೆಲೋ ವರ್ಲ್ಡ್ ನಾನು ಒಂದು ಸ್ಟ್ರಿಂಗ್ ಆಗಿ ರೀಡ್ ಮಾಡ್ತೀನಿ. ಇವಾಗ ತೋರಿಸ್ತಾ ಹೋಗ್ತೀನಿ ನಾನು ಪ್ರೋಗ್ರಾಮ್ ಅಲ್ಲಿ. ಸ್ಟ್ರಿಂಗ್ ಆಗಿ ರೀಡ್ ಮಾಡ್ಬಿಟ್ಟು ಅದನ್ನ ಅರೇ ಆಗಿ ಕನ್ಸಿಡರ್ ಮಾಡ್ಬಿಟ್ಟು
ನಾವು ಎಷ್ಟೊಂದು ಲೂಪ್ಸ್ ಗಳನ್ನ ಹಾಕಿ ಡಿಸಿಷನ್ ಮೇಕಿಂಗ್ ಕನ್ಸ್ಟ್ರಕ್ಟ್ಸ್ ಗಳನ್ನ ಯೂಸ್ ಮಾಡಿಕೊಂಡು ತುಂಬಾ ಎಕ್ಸರ್ಸೈಸ್ ಮಾಡಿಬಿಟ್ಟು ಅದಾದ್ಮೇಲೆ ನಾವು ಪಾರ್ಟ್ ಎ ಮತ್ತೆ ಪಾರ್ಟ್ ಬಿ ಕರೆಕ್ಟ್ ಇದೆಯೋ ಇಲ್ಲೋ ಅನ್ನೋದನ್ನ ಚೆಕ್ ಮಾಡ್ತಾ ಹೋಗ್ತೀವಿ. ದಿಸ್ ಈಸ್ ಅ ವೆರಿ ವೆರಿ ಗುಡ್ ಎಕ್ಸರ್ಸೈಸ್ ಆಫ್ ಯುವರ್ ಪ್ರೋಗ್ರಾಮಿಂಗ್ ಸ್ಕಿಲ್ಸ್. ಇಫ್ ಎಲ್ಸ್ ಕಂಡೀಷನ್ ಹಾಕೋದು, ಲೂಪ್ಸ್ ಹಾಕೋದು, ಯಾವ ಜಾಗದಲ್ಲಿ ಏನ್ ಹಾಕಬೇಕು, ಯಾವ ಸಿಚುವೇಶನ್ ಅಲ್ಲಿ ಏನ್ ಹಾಕಬೇಕು ಅನ್ನೋದನ್ನ ಕಲಿಬೇಕು. ಸೊ ದಿಸ್ ಸರ್ವ್ಸ್ ಆಸ್ ದಿ ಫಂಡಮೆಂಟಲ್ಸ್ ಆಫ್ ಯುವರ್ ಕೋಡಿಂಗ್ ಸ್ಕಿಲ್ಸ್. ಈ ತರದನ್ನ ಅರ್ಥ ಮಾಡ್ಕೊಂಡ್ರೆ ನೆಕ್ಸ್ಟ್ ನೀವು ಯಾವುದೇ ಒಂದು ಮೆಗಾ ಪ್ರಾಜೆಕ್ಟ್, ಮಿನಿ ಪ್ರಾಜೆಕ್ಟ್, ಬೇರೆ ಏನೇ ಮಾಡೋದಕ್ಕೂ ನಿಮಗೆ ತುಂಬಾ ಅನುಕೂಲ ಆಗ್ತಾ ಹೋಗುತ್ತೆ. ಸೊ ಇಟ್ಸ್ ಜಸ್ಟ್ ಲೈಕ್ ಎಕ್ಸರ್ಸೈಸ್ ಟು ಯುವರ್ ಕೋಡಿಂಗ್ ಸ್ಕಿಲ್ಸ್. ಓಕೆ, ಐ ಒನ್ಸ್ ಅಗೇನ್ ಶಿಫ್ಟ್ ಬ್ಯಾಕ್ to the developer C++. Okay, fine. So this is the developer C++ window. I hope you are able to see this. Somebody can respond. Yes. Okay, fine. I can still hear some kids' voice there. Okay, I request you all to just isolate. Quarantine ಆಗ್ಬಿಡಿ ಒಂದು 20 ನಿಮಿಷ, ಅಕ್ಕಪಕ್ಕ ಯಾರು ಬೇಡ. Okay, fine. ನೋಡಿ ಇಲ್ಲಿ everyone, I am using this editor also because this gives us a very clear cut lining. ನಮ್ಮ ಲೈನ್ಸ್ ಗಳನ್ನ ನಂಬರಿಂಗ್ ಕೂಡ ಬಹಳ ಚೆನ್ನಾಗಿ ಮಾಡುತ್ತೆ ಇದು. ಓಕೆ, ಫೈನ್. ಸೊ ಇಲ್ಲಿ ನೀವು ಲೆಫ್ಟ್ ಸೈಡ್ ನೋಡ್ತಾ ಇರಬಹುದು, ಲೈನ್ ನಂಬರ್ 1 2 3 4 5 6 ಅಪ್ ಟು 18 ಲೈನ್ ನಂಬರಿಂಗ್ ಕೂಡ ಇದೆ. ಸೊ ಇಟ್ ವಿಲ್ ಬಿ ವೆರಿ ವೆರಿ ಈಸಿ ಫಾರ್ ಮೀ ಟು ರೆಫರ್ ಟು ಅ ಪರ್ಟಿಕ್ಯುಲರ್ line also. Fine. Okay, so here I am trying to explain you the line number 5, int n. ಏನಕ್ಕೆ ಬೇಕಾಗುತ್ತೆ ಇದು? So this will store the number of characters in input. ಇದರಲ್ಲಿ ಎಷ್ಟೊಂದು ಹೊಸ ವಿಷಯಗಳನ್ನ ನಾನು ಕಲಿಸ್ತಾ ಹೋಗ್ತೇನೆ. ಗೊತ್ತಿರುತ್ತೆ ಎಷ್ಟೊಂದು ಜನಕ್ಕೆ, ಬಟ್ ಗೊತ್ತಿದ್ದವ್ರು ಸುಮ್ಮನೆ ಇರಿ, ಗೊತ್ತಿಲ್ಲದೆ ಇರೋರು at the end of the class ಕೇಳಬಹುದು. Next ನೋಡಿ, character str of 50. What is this str? Str is a string whose length is 50 characters. Okay, so this is used to store the entire input. So ನಾವೇನು printf function ನಾವೇನು ಎಂಟರ್ ಮಾಡ್ತೀವಿ, ಆ ಎಂಟೈರ್ printf function ನ ಸ್ಟೋರ್ ಮಾಡ್ಕೊಳ್ಳೋದಕ್ಕೆ ನಾನು str ಅನ್ನೋ ಒಂದು ವೇರಿಯೇಬಲ್ ನ ಯೂಸ್ ಮಾಡ್ತಾ ಇದ್ದೀನಿ, ಅರೇ ವೇರಿಯೇಬಲ್ ನ ಯೂಸ್ ಮಾಡ್ತಾ ಇದ್ದೀನಿ. So next, line number 8, printf, a simple description of what this program is going to do. This program to debug a printf statement. Okay, ಏನಿಲ್ಲ, program start ಆದ ತಕ್ಷಣ ಫಸ್ಟ್ ಈ ಲೈನ್ ಬಂದ್ಬಿಡುತ್ತೆ ಅಷ್ಟೇ, nothing else. Next line number 10, very very important. Probably you may be seeing this for the first time. ನೋಡಿ ಇಲ್ಲಿ ಲೆಫ್ಟ್ ಹ್ಯಾಂಡ್ ಸೈಡ್ ಅಲ್ಲಿ ಏನಿದೆ, n ಈಕ್ವಲ್ ಟು, ರೈಟ್ ಹ್ಯಾಂಡ್ ಸೈಡ್ ಅಲ್ಲಿ ಏನಿದೆ, printf ಫಂಕ್ಷನ್ ಇದೆ. ಇವಾಗ ಹೊಸ ಥಿಯರಿ ಹೇಳ್ತೀನಿ. printf ಫಂಕ್ಷನ್ ಏನ್ ಮಾಡುತ್ತೆ ನಮ್ಗೆಲ್ಲರಿಗೂ ಗೊತ್ತಿದೆ. printf ಫಂಕ್ಷನ್ ಇಸ್ ಯೂಸ್ ಟು ಪ್ರಿಂಟ್ ಮೈ ಮೆಸೇಜ್ ಆನ್ ದ ಸ್ಕ್ರೀನ್. ಅದೇನೇ ಮೆಸೇಜ್ ಆಗಿದ್ರು, ಡಬಲ್ ಕೋಟ್ಸ್ ಅಲ್ಲಿ ನಾವ್ ಏನೇ ಕೊಟ್ರು ಅದನ್ನ ತಗೊಂಡೋಗಿ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಮಾಡುತ್ತೆ. ಸೊ ವೆದರ್ ಇಟ್ ಇಸ್ hello, ಗುಡ್ ಮಾರ್ನಿಂಗ್, ಗುಡ್ ಈವ್ನಿಂಗ್, today is August 15, 1947, ಅದೇನು ಯೋಚನೆ ಮಾಡಲ್ಲ. ಇದು ಇವತ್ತು ಡೇಟ್ August 15, 1947. You want to simply display your message onto the screen. And as you all know, printf is a function declared in stdio.h. Whenever it is a function, if it is a function, of course it is a function, it is expected to return a value. Okay, ಈಗ printf function ಏನ್ ರಿಟರ್ನ್ ಮಾಡುತ್ತೆ, ಎಷ್ಟು ನೋಡಿ ಎಷ್ಟು ಕ್ಯಾರೆಕ್ಟರ್ಸ್ ನ ಅದು ಪ್ರಿಂಟ್ ಮಾಡುತ್ತೋ ಅಷ್ಟು ಕ್ಯಾರೆಕ್ಟರ್ಸ್ ನ ಅದು ರಿಟರ್ನ್ ಮಾಡುತ್ತೆ. ಫಾರ್ ಎಕ್ಸಾಂಪಲ್ ನೋಡಿ ಇಲ್ಲಿ printf ಎಂಟರ್ ಅ printf ಸ್ಟೇಟ್ಮೆಂಟ್ ಅಂತ ಇದೆ, ಕಾಣಿಸ್ತಾ ಇದೆಯಾ? ಎಂಟರ್ ಅ printf ಸ್ಟೇಟ್ಮೆಂಟ್ ಅಂತ ಇದೆ. ಈಗ ಎಂಟರ್ ಅ printf ಸ್ಟೇಟ್ಮೆಂಟ್ ಅಲ್ಲಿ ಏನಿದೆ, ಹೌ ಮೆನಿ ಕ್ಯಾರೆಕ್ಟರ್ಸ್ ಆರ್ ದೇರ್, 1 2 3 4 5 6 7 8 9 2 ಸಮಥಿಂಗ್ ಇಲ್ಲಿ ಎಷ್ಟೋ ಒಂದು ಕೌಂಟ್ ಬರುತ್ತೆ. ಆ ಕೌಂಟ್ ಬಂದ್ಬಿಟ್ಟು ಎನ್ ಒಳಗಡೆ ಕೂತ್ಕೊಳ್ಳುತ್ತೆ. ಇನ್ನೊಂದ್ಸಲ ಹೇಳ್ತೀನಿ ನೋಡಿ, printf ಒಳಗಡೆ ಒಂದ್ ಡಬಲ್ ಕೋಟ್ಸ್ ಇಂದ ಇನ್ನೊಂದು ಡಬಲ್ ಕೋಟ್ಸ್ ತನಕ ನನ್ನ ಹತ್ರ ಇಷ್ಟು ಕ್ಯಾರೆಕ್ಟರ್ಸ್ ಇದೆ. ಎಷ್ಟು ಕ್ಯಾರೆಕ್ಟರ್ಸ್ ಅಪ್ಪ ಇವು? ಒಂದು printf ಸ್ಟೇಟ್ಮೆಂಟ್ ಎಷ್ಟು ಕ್ಯಾರೆಕ್ಟರ್ಸ್ ನ ಪ್ರಿಂಟ್ ಮಾಡಿದೆ ಅನ್ನೋದನ್ನ, ಆ ಕೌಂಟ್ ಏನಿದೆ ಅದನ್ನ
printf ಫಂಕ್ಷನ್ ರಿಟರ್ನ್ ಮಾಡುತ್ತೆ. ಆ ಕೌಂಟ್ ಯೂಶಲಿ ಕ್ಯಾರೆಕ್ಟರ್ಸ್ ಅಂದ್ರೆ ಎಷ್ಟು ಇಂಟಿಜರ್ಸ್ ಇರುತ್ತಲ್ವಾ, 10 ಕ್ಯಾರೆಕ್ಟರ್ ಪ್ರಿಂಟ್ ಮಾಡುತ್ತು, 12 ಕ್ಯಾರೆಕ್ಟರ್ ಪ್ರಿಂಟ್ ಮಾಡುತ್ತು. ಸೊ ಐ ಥಿಂಕ್ ಓಕೆ ಫೈನ್, ದಿಸ್ ಇಸ್ ದ ಫಸ್ಟ್ ಟೈಮ್. ಇನ್ನೊಂದು 10 ಮಿನಿಟ್ಸ್ ಇದೆ ಝೂಮ್ ಮೀಟಿಂಗ್ ಅಲ್ಲಿ. ಫೈನ್, ಓಕೆ. n ಈಕ್ವಲ್ಸ್ ಟು printf, ಎಂಟರ್ ಅ printf ಸ್ಟೇಟ್ಮೆಂಟ್. ಸೊ ಇದನ್ನ ನೋಡಿದ ತಕ್ಷಣ ನಾನೇನ್ ಮಾಡ್ತೀನಿ, ಒಂದು printf ಸ್ಟೇಟ್ಮೆಂಟ್ ಎಂಟರ್ ಮಾಡ್ತೀನಿ. So what is this getters used for? Getters is used for reading a complete statement until user enters a enter key. Enter key enter ಮಾಡೋ ತನಕ getters ಫಂಕ್ಷನ್ ಏನ್ ಮಾಡುತ್ತೆ, ಇನ್ಪುಟ್ ನ ಸುಮ್ಮನೆ ರೀಡ್ ಮಾಡ್ತಾ ಹೋಗುತ್ತೆ. scanf ಫಂಕ್ಷನ್ ಯೂಸ್ ಮಾಡ್ಕೊಂಡು ಕೂಡ ನಾವು ರೀಡ್ ಮಾಡಬಹುದು. ಬಟ್ scanf ಫಂಕ್ಷನ್ ಡಿಸ್ಅಡ್ವಾಂಟೇಜ್ ಏನಪ್ಪಾ ಅಂದ್ರೆ, ನಾವು ಕೊಡುವಂತ ಇನ್ಪುಟ್ ಅಲ್ಲಿ ಬ್ಲಾಂಕ್ ಸ್ಪೇಸ್ ಇರಂಗಿಲ್ಲ. ಬ್ಲಾಂಕ್ ಸ್ಪೇಸ್ ಎಲ್ಲಿ ಸಿಕ್ಬಿಡುತ್ತೋ ಅಲ್ಲಿಗೆ scanf ಫಂಕ್ಷನ್ ನಿಂತು ಬಿಡುತ್ತೆ ರೀಡ್ ಮಾಡೋದು. ಇಟ್ ವೋಂಟ್ ರೀಡ್ ದ ಸ್ಟ್ರಿಂಗ್ ಫರ್ದರ್ ಒನ್ಸ್ ಇಟ್ ಎನ್ಕೌಂಟರ್ಸ್ ವಿತ್ ದಿ ಬ್ಲಾಂಕ್ ಸ್ಪೇಸ್. ಸೊ ಬ್ಲಾಂಕ್ ಸ್ಪೇಸ್ ರೀಡ್ ಆಗಬೇಕು, ಎಲ್ಲ ರೀಡ್ ಆಗಬೇಕು, ಕಂಪ್ಲೀಟ್ ಆಗಿ ನನ್ನ ಸ್ಟೇಟ್ಮೆಂಟ್ ಎಲ್ಲ ರೀಡ್ ಆಗಬೇಕು. ಎಂಟರ್ ಕೀ ಒತ್ತೋ ತನಕ ಅಂದ್ರೆ ಅವಾಗ ನಾನು ಗೆಟಸ್ ಫಂಕ್ಷನ್ ನ ಯೂಸ್ ಮಾಡ್ತೀನಿ. ಓಕೆ ನೋಡಿ, ಇಲ್ಲಿ ಗೆಟಸ್ ಯೂಸ್ ಮಾಡ್ಕೊಂಡು ನಾನೀಗ ಒಂದು printf ಫಂಕ್ಷನ್ ನ ರೀಡ್ ಮಾಡ್ಕೊಂಡಿದ್ದೀನಿ. Followed by printf number of characters printed. Number of characters printed ಎಲ್ಲಿಂದ ಪ್ರಿಂಟೆಡ್ ತೋರಿಸ್ತೀನಿ ನಾನು ನಿಮಗೆ, ಎಕ್ಸ್ಪೆರಿಮೆಂಟ್ ಮಾಡಿ ತೋರಿಸ್ತೀನಿ, ನೋಡ್ತಾ ಹೋಗಿ. Now I am going to compile this program. Okay, it's compiling, it's taking a while. Okay fine, no errors, no warnings, that's very good. Now I'm going to run this particular code. Okay, let's wait for the output screen. The output screen says, nodi illi, let's go through this one by one. ಔಟ್ಪುಟ್ ಸ್ಕ್ರೀನ್ ಅಲ್ಲಿ ಏನಿದೆ, ಫಸ್ಟ್ ಲೈನ್ ಪ್ರೋಗ್ರಾಮ್ ಟು ಡಿಬಗ್ printf ಸ್ಟೇಟ್ಮೆಂಟ್ ಅಂತ ಅಪ್ಪರ್ ಕೇಸ್ ಅಲ್ಲಿ ಇದೆ. ಅದು ದಟ್ ಈಸ್ ಬಿಕಾಸ್ ಆಫ್ ಮೈ ಲೈನ್ ನಂಬರ್ 8. ಲೈನ್ ನಂಬರ್ 8 ಅಲ್ಲಿ ಏನ್ ಕೊಟ್ಟಿದೀವಿ, ಪ್ರೋಗ್ರಾಮ್ ಟು ಡಿಬಗ್ printf ಸ್ಟೇಟ್ಮೆಂಟ್ ಅಂತ ಇದೆ. ಸೊ ಆಸ್ ಇಟ್ ಇಸ್ ಅದು ಡಿಸ್ಪ್ಲೇ ಆಗಿದೆ. ಫೈನ್. ಲೈನ್ ನಂಬರ್ 10 ನೋಡಿ, ಇಲ್ಲಿ printf ಎಂಟರ್ ಅ printf ಸ್ಟೇಟ್ಮೆಂಟ್, ಎಂಟರ್ ಅ printf ಸ್ಟೇಟ್ಮೆಂಟ್ ಅಂತಿದೆ. ಇವಾಗ ನಾನು ಒಂದು printf ಸ್ಟೇಟ್ಮೆಂಟ್ ಎಂಟರ್ ಮಾಡ್ತೇನೆ. printf hello world ಅಂತ ಎಂಟರ್ ಮಾಡಿದೆ. ಎಂಟರ್ ಮಾಡಿ ಎಂಟರ್ ಕೀ ಒತ್ತಿದ ತಕ್ಷಣ ಅದೇನ್ ಹೇಳುತ್ತೆ, ನಂಬರ್ ಆಫ್ ಕ್ಯಾರೆಕ್ಟರ್ಸ್ ಪ್ರಿಂಟೆಡ್ ಈಕ್ವಲ್ಸ್ ಟು 25 ಅಂತ ಬಂತು. ಎಲ್ಲಿಂದ ಬಂತಿದ್ದು 25? ಇನ್ನೊಂದ್ಸಲಿ ನೋಡೋಣ. ಸೊ ದಿಸ್ 25 ಇಸ್ ದ ವ್ಯಾಲ್ಯೂ ಬಿಕಾಸ್ ಆಫ್ ದಿಸ್ ವೇರಿಯಬಲ್ ಎನ್. ಎನ್ ಎಲ್ಲಿಂದ ಬಂದಿದೆ? ಲೈನ್ ನಂಬರ್ 10 ಇಂದ ಬಂದಿದೆ. ಲೈನ್ ನಂಬರ್ 10 ಅಲ್ಲಿ ಎನ್ ಎಲ್ಲಿದೆ? ಲೆಫ್ಟ್ ಹ್ಯಾಂಡ್ ಸೈಡ್ ಅಲ್ಲಿ ಇದೆ. ಸೊ ಅದಕ್ಕೆ ರೈಟ್ ಹ್ಯಾಂಡ್ ಸೈಡ್ ಇಂದ ಒಂದು ವ್ಯಾಲ್ಯೂ ಬರಬೇಕು ಅಲ್ವಾ? ಏನದು ಎನ್? ಎಂಟರ್ printf ಸ್ಟೇಟ್ಮೆಂಟ್ ಅನ್ನೋ ಒಂದು ಸೆಂಟೆನ್ಸ್ ಅಲ್ಲಿ ಎಷ್ಟು ಕ್ಯಾರೆಕ್ಟರ್ಸ್ ಇದೆ? 25 ಕ್ಯಾರೆಕ್ಟರ್ಸ್ ಇದೆ. ಅದಕ್ಕೆ ಎನ್ ವ್ಯಾಲ್ಯೂ 25 ಬಂದಿದೆ. ಇನ್ನೊಂದು ಎಕ್ಸ್ಪೆರಿಮೆಂಟ್ ಮಾಡಿ ತೋರಿಸ್ತೀನಿ ನಾನು. ಇವಾಗ ನಾನು ಎಂಟರ್ ಅಂತ ಅಷ್ಟೇ ಕೊಡ್ತೀನಿ. ನೋಡಿಲಿ, ಎಂಟರ್ ಅಂತ ಅಷ್ಟೇ ಕೊಟ್ಟೆ. ನೌ ಐ ಆಮ್ ಗೋಯಿಂಗ್ ಟು ಸೇವ್ ದಿಸ್ ಫೈಲ್, ಕಂಪೈಲ್ ದಿಸ್ ಪರ್ಟಿಕ್ಯುಲರ್ ಫೈಲ್, ಅಂಡ್ ದೆನ್ ನೌ ಒನ್ಸ್ ಅಗೇನ್ ಐ ವಿಲ್ ಟ್ರೈ ಟು ರನ್ ದಿಸ್ ಫೈಲ್. ಎಂಟರ್ ಅಂತ ಇದೆ. ಇವಾಗ ಫಾರ್ ಎಕ್ಸಾಂಪಲ್ ನಾನು ಏನೋ ಒಂದು ಮತ್ತೀಗ printf ಏನೋ ಒಂದು ಡಮ್ಮಿ ಸ್ಟೇಟ್ಮೆಂಟ್ ಎಂಟರ್ ಮಾಡಿದೆ. ಫೈನ್. ಇವಾಗ ನೋಡಿ, ಇಲ್ಲಿ ಏನ್ ಬಂದಿದೆ? ಎನ್ ವ್ಯಾಲ್ಯೂ 6 ಬಂದಿದೆ. ಯಾಕೆ 6 ಬಂದಿದೆ? ಬಿಕಾಸ್ ಈ ಒಂದು printf ಸ್ಟೇಟ್ಮೆಂಟ್ ಅಲ್ಲಿ 6 ಕ್ಯಾರೆಕ್ಟರ್ಸ್ ಇದೆ, ಅದಕ್ಕೆ ಅದು 6 ಅಂತ ಬಂದಿದೆ. ಇನ್ನು ಒಂದ್ಸಲಿ ಎಕ್ಸಾಂಪಲ್ ತೋರಿಸ್ತೀನಿ ನಾನು. ಈಗ ಎಂಟರ್ ಅಂತ ಇದೆ ಅಲ್ವಾ? ಎಂಟರ್ 5 ಅಂತ ಕೊಡ್ತೀನಿ. ಎಂಟರ್ 5 ಅಂತ ಕೊಡ್ತೀನಿ. ಒನ್ಸ್ ಅಗೇನ್ ಐ ಆಮ್ ಗೋಯಿಂಗ್ ಟು ಕಂಪೈಲ್ ದಿಸ್ ಪರ್ಟಿಕ್ಯುಲರ್ ಕೋಡ್. And then I'm going to run this again. Now that it says number of characters printed is equals to 6. 6 ಎಲ್ಲಿಂದ ಬಂತಪ್ಪ? ಇಲ್ಲಿ ನೋಡಿ, ಇಲ್ಲಿ everyone 1 2 3 4 5 6 printf ಎಷ್ಟು ಕ್ಯಾರೆಕ್ಟರ್ಸ್ ಪ್ರಿಂಟ್ ಮಾಡಿದೆ? 6 ಕ್ಯಾರೆಕ್ಟರ್ಸ್ ಪ್ರಿಂಟ್ ಮಾಡಿದೆ. ಅದಕ್ಕೆ ಅದು 6 ಅಂತ ಔಟ್ಪುಟ್ ಕೊಟ್ಟಿದೆ. ದಟ್ಸ್ ದ ರೀಸನ್ ವೈ ದ ವ್ಯಾಲ್ಯೂ is 6. Okay, fine. Now just for our experiment sake I'll remove this one. ಅದು ಮತ್ತೆ ಬೇಕಾಗುತ್ತೆ ಮುಂದೆ, ಅದು ಬಂದಾಗ ನಾನು ನಿಮಗೆ ಹೇಳ್ತೀನಿ.
I'll take you back to the original message. Enter a printf function. So for this, I have read this in str. Okay. Now I'm going to remove this one. Okay. So now what to do if I want to see the length of this str? I should use string length. String length use ಮಾಡ್ತೀನಿ. I should include the string.h. I should include the string.h. Okay, fine. So now last 5 minutes of my session. Once again, we'll meet tomorrow. Printf. Number of characters in the input is ಎಷ್ಟಿದೆ, ಅದು ಎಲ್ಲಿಂದ ಬರುತ್ತೆ? So we all know the use of strlen. So we are going to use that strlen and try to find the number of characters present in the str. Let's see what it gives. I'm going to compile this code. 0 errors. Okay, very fine. Now I'm going to run this particular code. Now I'm going to enter a printf statement. Printf hello world. So ಈ ಕಂಪ್ಲೀಟ್ ಲೈನ್ ಇದೆ, ಏನು printf hello world, ಇದು ಕಂಪ್ಲೀಟ್ ಆಗಿ ನಂದು ಇನ್ಪುಟ್ ಆಗಿದೆ. ಈ printf hello world ಅಲ್ಲಿ ಎಷ್ಟು ಕ್ಯಾರೆಕ್ಟರ್ಸ್ ಇದೆ ಅಂತ ಇವಾಗ ಗೊತ್ತಾಗುತ್ತೆ. ಅದರೊಳಗಡೆ 22 ಕ್ಯಾರೆಕ್ಟರ್ಸ್ ಇದೆ. 22 ಎಲ್ಲಿಂದ ಬಂತು? 22 ಕಮ್ಸ್ ಫ್ರಮ್ ದ strlen ಫಂಕ್ಷನ್. ಸೊ ಇವಾಗ ನಾನು ಏನ್ ಮಾಡಿದ್ದೀನಿ, ಇಷ್ಟು ತನಕ ಬರೀ ಜಸ್ಟ್ ಒಂದು ಹಾಫ್ ಅನ್ ಅವರ್ ಆಗಿದೆ ಬಂದು. I have just able to explain you what is the aim of this particular project and then how to do it. We are going to break that into parts and then I am going to check this one by one. So almost Zoom meeting time mugita bandide anta ankoltini. Okay, fine. Then I hope you have understood a bit of what exactly to be done. ನೆಕ್ಸ್ಟ್ ಪಾರ್ಟ್ ಅಲ್ಲಿ ನಾನು ನೆಕ್ಸ್ಟ್ ಸೆಷನ್ ಅಲ್ಲಿ ಏನ್ ಹೇಳ್ಕೊಡ್ತೀನಿ. ಇವತ್ತು ಇಲ್ಲಿ ತನಕ ಏನಾಗಿದೆ ನೋಡಿ, ಸ್ಟೆಪ್ 1 ಆಗಿದೆ. ಸ್ಟೆಪ್ 1 ಅಂದ್ರೆ ನಾವು ಒನ್ಸ್ ಅಗೇನ್ ಐ ಶೇರ್ ದ ಇಮೇಜ್. Once again I'll share the image. I hope you all are able to see this image back. Okay, step 1 ಏನು, to read a printf function. ನಾವು ಸ್ಟೆಪ್ 1 ಯೂಸ್ ಮಾಡಾಗಿದೆ. ಈಗ ಸ್ಟೆಪ್ 2 ನಲ್ಲಿ ನಾವೇನ್ ಮಾಡ್ತೀವಿ, ಪಾರ್ಟ್ ಎ ಪಾರ್ಟ್ ಬಿ ಆಗಿ ನನ್ನ ಕೋಡ್ ನ ನಾನು ಡಿವೈಡ್ ಮಾಡಬೇಕು. ಅದು ನನ್ನ ನೆಕ್ಸ್ಟ್ ಟಾಸ್ಕ್ ಆಗಿದೆ. Definitely tomorrow once again we are going to meet at 5 o'clock. See, mini project is an optional thing for you. I expect only the interested students to log in. Nanu idana, this is not, once again I cannot award you marks for this, right? So yarige kalibeku anno interest ide, only those people are very very welcome. So idu barda idre, so what I mean to say here is it's not going to affect you in any manner, fine? So I'll be very very happy to teach you and carry out this particular task in the next session. So right now this Zoom meeting is for maximum 40 minutes and it's continuously notifying me that it's about to end. Okay, so once again, so I will not send a message again that there will be a mini project session, but I will daily share the link by 4:40 4:45. I will share the link exactly at 5 o'clock. Approximately by 5 o'clock I will start teaching from where I left off the previous day. Okay, now I will stop my session. If any of you are unable to understand what we are trying to do here, or any other question you have, you may ask now, please, one by one. ನಿಮ್ದು ಏನೇ ಡೌಟ್ ಇದ್ರು ಪ್ಲೀಸ್. Anybody? Hello? Anybody with any doubts, or shall we all exit? Okay. See, ನೀವೆಷ್ಟು ಇಂಟ್ರೆಸ್ಟ್ ತೋರಿಸ್ತಿರೋ ಅಷ್ಟು ಇಂಟ್ರೆಸ್ಟಿಂಗ್ ಆಗ್ತಾ ಹೋಗುತ್ತೆ.
Another reason why we need to do this mini project is it's going to add up a particular line in your resume. Resume ಅಲ್ಲಿ ಹಾಕೊಳ್ತೀರಿ ಮಿನಿ ಪ್ರಾಜೆಕ್ಟ್ ಮಾಡಿದೀವಿ ಇದ್ರ ಬಗ್ಗೆ ಗೊತ್ತಿದೆ ನಮಗೆ ಅಂತೆಲ್ಲ ಹಾಕೊಳ್ತೀರಿ. And of course you will get a small report for this one. You may have to design a small report for this. ಅದೊಂದು 2 or 3 days ಕೆಲಸ ಆಗುತ್ತೆ ಅಷ್ಟೇ. But when we compare our college syllabus, that means we are linked to VTU. We are not autonomous. ನಮ್ಮ ಸಿಲೆಬಸ್ಗೂ ಆಟೋನಮಸ್ ಕಾಲೇಜ್ ಸಿಲೆಬಸ್ಗೂ ಕಂಪೇರ್ ಮಾಡಿದ್ರೆ ಎಲ್ಲಿ ನಾವು ಲ್ಯಾಗ್ ಆಗ್ತೀವಿ ಅಂದ್ರೆ ವಿ ಡೋಂಟ್ ಹ್ಯಾವ್ ಎನಫ್ ಮಿನಿ ಪ್ರಾಜೆಕ್ಟ್ಸ್ ಇನ್ ಅವರ್ ಸಿಲೆಬಸ್. ಸೊ ನಾವು ಎಷ್ಟು ಪ್ರಾಕ್ಟಿಕಲಿ ವಿ ಟ್ರೈ ಟು ಇಂಪ್ಲಿಮೆಂಟ್ ಥಿಂಗ್ಸ್, the concepts will be very very concrete in our mind. So that's why we have to do these kinds of mini project. I am very very happy that some of you have started with designing a simple calculator, and some of you have already sent me the images, videos. Very very good. That's the way to go. But this is still more fundamental step where it will really help you in brushing up your coding skills. Okay. I will wait for 10 more seconds. If there are no questions, then I will stop this meeting. If you have got any questions, adene irli simple athwa bere ene, if you want to know what are going to do, what are we going to do with this particular mini project, ene idru ನೀವು ಕೇಳಬಹುದು. But we are restricted to 40 minutes here. I think you all know that. Any questions? How many of you are finding it boring, please? Anybody? Nobody is finding it boring. ಅಥವಾ ಏನು ಸೆಷನ್ ಇಟ್ಟು ಎಲ್ಲರೂ ಹೋಗ್ಬಿಟ್ಟಿದ್ದಾರೆ ಹೆಂಗೆ? I am unable to track. No sir. Okay, fine. Okay, stay with me for a couple of sessions. I will definitely promise you that this will be really very very helpful if you do this kind of coding. Okay, once again, what is the name of the editor which I am using? That is developer C++. Okay, this is a simple code which is going to debug your printf function. ನಾವು ಬರೆದಿರುವಂತ printf function ಕರೆಕ್ಟ್ ಇದೆಯೋ ಇಲ್ಲೋ ಅಂತ ಚೆಕ್ ಮಾಡೋದಷ್ಟೇ ಈ ಒಂದು ಸಿ ಪ್ರೋಗ್ರಾಮಿನ ಕೆಲಸ. Okay, so I will stop my session now. Thank you so much for joining this session. And yes, one more thing. Today we all have started online teaching for 6th semester students. Sooner or later you will also receive a message, mail actually, from a company called as Skillrary. You have to click that link to join the sessions. ಅದೇನಿದೆ instructions ನಿಮಗೆಲ್ಲ ಬರ್ತಾ ಹೋಗುತ್ತೆ. Hopefully we are having online teaching for you also from tomorrow. Once again, everything will be communicated to you over mail. ನೀವು ಲಾಸ್ಟ್ ಆಗಿ ಗೂಗಲ್ ಫಾರ್ಮ್ ಒಂದು ಫಿಲ್ ಮಾಡಿದ್ರಿ, ನಾನು ಗೂಗಲ್ ಫಾರ್ಮ್ ಕಳಿಸಿದ್ದೆ. ಸೊ ನೀವೆಲ್ಲ ಗೂಗಲ್ ಫಾರ್ಮ್ ಫಿಲ್ ಮಾಡಿದ್ರೆ ಅದ್ರಲ್ಲಿ ಏನು ಇಮೇಲ್ ಐ ಡಿ ಕೋಟ್ ಮಾಡಿದಿರೋ ಆ ಇಮೇಲ್ ಐ ಡಿಗೆ ನಿಮಗೆ ಒಂದು ಲಿಂಕ್ ಬರುತ್ತೆ. ಸೊ ಆ ಲಿಂಕ್ ನ ನೀವು ಕ್ಲಿಕ್ ಮಾಡಿದ್ರೆ ನಮ್ದು ಆನ್ಲೈನ್ ಟೀಚಿಂಗ್ ಶುರು ಆಗ್ತಾ ಹೋಗುತ್ತೆ. ಓಕೆ, ಸೊ if not by tomorrow, at least by day after tomorrow, we will definitely start the online teaching. Okay, so that will be very fun. ನೀವು ಬನ್ನಿ, ಅದು ಮುಂದೆ it will be our responsibility to take it forward. Okay, so now I am going to end my session here. Okay, thank you so much.